ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಜನ್ಮ ಎತ್ತಿದ ಪ್ರತಿಯೊಂದು ಜೀವಿಯೂ ಒಂದಲ್ಲ ಒಂದು ದಿನ ಮಣ್ಣಾಗಲೇಬೇಕು. ಆದರೆ ಸಾವು ಎಂಬುದು ಅಂತ್ಯವೋ ಅಥವಾ ಹೊಸ ಪಯಣದ ಆರಂಭವೋ? ಮನುಷ್ಯ ಸತ್ತ ಮೇಲೆ ಆತನ ಆತ್ಮವು 13 ದಿನಗಳ ಕಾಲ ಎಲ್ಲಿ ಅಲೆದಾಡುತ್ತದೆ? ಆ 13 ದಿನಗಳು ಅದು ಅನುಭವಿಸುವ ಸುಖ ದುಃಖಗಳೇನು? ಮನುಷ್ಯ ಸತ್ತ ಮೇಲೆ ಆತನಿಗೆ ಪಿಂಡ ಪ್ರದಾನವನ್ನು ನಾವು ಏಕೆ ಮಾಡುತ್ತೇವೆ? 13 ದಿನಗಳ ಶಾಸ್ತ್ರ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಏನು ಪ್ರಯೋಜನ? ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಾವು ಉತ್ತರವನ್ನು ಕಂಡುಕೊಳ್ಳೋಣ. ಶ್ರೀಮನ್ನಾರಾಯಣನು ಗರುಡನಿಗೆ ಬೋಧಿಸಿದ ಗರುಡ ಪುರಾಣದಲ್ಲಿ ಈ ಬಗ್ಗೆ ಅತ್ಯಂತ ರೋಚಕ ಮತ್ತು ಸತ್ಯ ಮಾಹಿತಿಗಳಿವೆ. ನಮ್ಮ ಸನಾತನ ಧರ್ಮದಲ್ಲಿ ಸತ್ತ ಮೇಲೆ ಮಾಡುವ 13 ದಿನಗಳ ಕಾರ್ಯಕ್ಕೆ ಏಕೆಷ್ಟು ಮಹತ್ವವಿದೆ? ನಾವು ನೀಡುವ ದಾನಗಳು ನಿಜವಾಗಿಯೂ ಆ ಆತ್ಮಕ್ಕೆ ತಲುಪುತ್ತವೆಯೇ? ಈ ವಿಡಿಯೋದಲ್ಲಿ ನಾವು ಸಾವಿನ ಕ್ಷಣದಿಂದ ಹಿಡಿದು ಆತ್ಮವು ಯಮಪುರಿಯನ್ನು ತಲುಪುವವರೆಗಿನ ಪ್ರತಿ ನಿಮಿಷದ ಮಾಹಿತಿಯನ್ನು ವಿವರವಾಗಿ ತಿಳಿಯೋಣ. ಇದು ಸ್ವಲ್ಪ ಸುದೀರ್ಘವಾದ ವಿಡಿಯೋ ಆಗಿರಬಹುದು, ಆದರೆ ನಿಮ್ಮ ಜೀವನದ ಅನೇಕ ಸಂಶಯಗಳಿಗೆ ಇಲ್ಲಿ ಉತ್ತರ ಸಿಗಲಿದೆ. ದಯವಿಟ್ಟು ಕೊನೆಯವರೆಗೂ ಆಲಿಸಿ. ಶ್ರೀಮನ್ನಾರಾಯಣನು ಗರುಡನಿಗೆ ಹೇಳುತ್ತಾ, ಮನುಷ್ಯನ ಅಂತ್ಯಕಾಲ ಹತ್ತಿರ ಬಂದಾಗ ಆತನ ಇಂದ್ರಿಯಗಳು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತವೆ. ಗರುಡ ಪುರಾಣದ ಪ್ರಕಾರ ಸಾವಿನ ಸಮಯದಲ್ಲಿ ಮನುಷ್ಯನಿಗೆ ದಿವ್ಯ ದೃಷ್ಟಿ ಬರುತ್ತದೆ ಮತ್ತು ಆತ ಇಡೀ ಜಗತ್ತನ್ನು ಒಂದೇ ದೃಷ್ಟಿಯಲ್ಲಿ ನೋಡುತ್ತಾನೆ. ಆ ಕ್ಷಣದಲ್ಲಿ ಆತನಿಗೆ ತನ್ನ ಜೀವಿತಾವಧಿಯ ಎಲ್ಲ ಪಾಪ ಮತ್ತು ಪುಣ್ಯಗಳು ನೆನಪಾಗುತ್ತವೆ. ಪ್ರಾಣ ಹೋಗುವಾಗ ಅನುಭವಿಸುವ ವೇದನೆಯು 1000 ಚೇಳುಗಳು ಒಟ್ಟಿಗೆ ಕಚ್ಚಿದಂತೆ ಇರುತ್ತದೆ ಎಂದು ಹೇಳಲಾಗುತ್ತದೆ. ಸುಕೃತ ಮಾಡಿದವರಿಗೆ ಸಾವು ಸುಲಭವಾಗಿ ಬರುತ್ತದೆ, ಆದರೆ ಪಾಪ ಮಾಡಿದವರಿಗೆ ಪ್ರಾಣ ಹೋಗಲು ತುಂಬ ಕಷ್ಟವಾಗುತ್ತದೆ. ಪ್ರಾಣ ಹೋದ ತಕ್ಷಣವೇ ಇಬ್ಬರು ಭಯಾನಕ ಯಮದೂತರು ಅಲ್ಲಿಗೆ ಬರುತ್ತಾರೆ. ಅವರ ಕಣ್ಣುಗಳು ಕೆಂಪಾಗಿರುತ್ತವೆ, ಕೂದಲು ನೆಟ್ಟಗಿರುತ್ತದೆ. ಅವರು ಆತ್ಮವನ್ನು ತಮ್ಮ ಪಾಶದಿಂದ ಕಟ್ಟಿ ಯಮಲೋಕದ ಕಡೆಗೆ ಎಳೆಯುತ್ತಾರೆ. ಯಮದೂತರು ಆತ್ಮವನ್ನು ಯಮಲೋಕಕ್ಕೆ ಕರೆದೊಯ್ಯುವಾಗ ಆ ಹಾದಿಯು ಅತಿ ಭಯಾನಕವಾಗಿರುತ್ತದೆ. ದೂತರು ಆತ್ಮಕ್ಕೆ ಅಲ್ಲಿರುವ ಶಿಕ್ಷೆಗಳ ಬಗ್ಗೆ ಹೇಳುತ್ತಾ ಹೆದರಿಸುತ್ತಿರುತ್ತಾರೆ. ಯಮಲೋಕದಲ್ಲಿ ಚಿತ್ರಗುಪ್ತನು ಆ ವ್ಯಕ್ತಿಯ ಕರ್ಮಗಳ ಲೆಕ್ಕವನ್ನು ಒಮ್ಮೆ ನೋಡಿ ಅಂತಿಮ ತೀರ್ಪು ನೀಡುವ ಮೊದಲು ಆತ್ಮವನ್ನು ಮತ್ತೆ ಭೂಲೋಕಕ್ಕೆ ಕಳುಹಿಸುತ್ತಾರೆ. ಏಕೆಂದರೆ ಆತ್ಮದ ಅಂತ್ಯ ಸಂಸ್ಕಾರ ನಡೆಯುವವರೆಗೂ ಮತ್ತು 13 ದಿನಗಳ ಕರ್ಮಗಳು ಪೂರೈಕೆಯಾಗುವವರೆಗೂ ಆತ್ಮಕ್ಕೆ ಯಾವುದೇ ಲೋಕದಲ್ಲಿ ಪ್ರವೇಶವಿರುವುದಿಲ್ಲ. ಆತ್ಮವು ತನ್ನ ಹಳೆಯ ದೇಹದ ಬಳಿ ಬಂದು ಮತ್ತೆ ದೇಹವನ್ನು ಪ್ರವೇಶಿಸಲು ಪ್ರಯತ್ನಿಸುತ್ತದೆ, ಆದರೆ ಯಮದೂತರ ಬಂಧನದಿಂದ ಅದು ಸಾಧ್ಯವಾಗುವುದಿಲ್ಲ. ತನ್ನ ಮನೆಯವರು ಅಳುತ್ತಿರುವುದನ್ನು ಕಂಡು ಆತ್ಮವು ಕೂಡ ದುಃಖಿಸುತ್ತದೆ. ಈ 10 ದಿನಗಳು ಅತ್ಯಂತ ಪ್ರಮುಖವಾದವು. ಆತ್ಮವು ವಾಯು ರೂಪದಲ್ಲಿರುವುದರಿಂದ ಅದಕ್ಕೆ ಹಸಿವು ಮತ್ತು ಬಾಯಾರಿಕೆ ಅತಿಯಾಗಿರುತ್ತದೆ. 1ನೇ ದಿನದ ಪಿಂಡ. ಈ ದಿನ ನೀಡುವ ಪಿಂಡದಿಂದ ಆತ್ಮದ ತಲೆಯ ಭಾಗ ರಚನೆಯಾಗುತ್ತದೆ. 2ನೇ ದಿನ ಕುತ್ತಿಗೆ ಮತ್ತು ಹೆಗಲುಗಳು ಮೂಡಿಬರುತ್ತವೆ. 3ನೆಯ ದಿನ ಹೃದಯದ ಭಾಗ ಸಿದ್ಧವಾಗುತ್ತದೆ. 4 ಮತ್ತು 5ನೇ ದಿನ ಹೊಟ್ಟೆ ಮತ್ತು ಗುಪ್ತಾಂಗಗಳು ರಚನೆಯಾಗುತ್ತವೆ. 6 ಮತ್ತು 9ನೇ ದಿನ ಕಾಲುಗಳು ಮತ್ತು ಇತರ ಅಂಗಾಂಗಗಳು ಪೂರ್ಣಗೊಳ್ಳುತ್ತವೆ. 10ನೇ ದಿನ ಈ ದಿನದ ಪಿಂಡದಿಂದ ಆತ್ಮದ ಶರೀರಕ್ಕೆ ಸಂಪೂರ್ಣ ಚೈತನ್ಯ ಬರುತ್ತದೆ ಮತ್ತು ಅದಕ್ಕೆ ಅತಿಯಾದ ಹಸಿವು ಉಂಟಾಗುತ್ತದೆ. ಅದಕ್ಕಾಗಿಯೇ 10 ದಿನಗಳ ಕಾಲ ಹಾಕುವ ಅನ್ನ ಪಿಂಡ ಆ ಆತ್ಮಕ್ಕೆ ಅತ್ಯಗತ್ಯ. ಒಂದು ವೇಳೆ ಯಾರಾದರೂ ಪಿಂಡ ಹಾಕದಿದ್ದರೆ ಆ ಆತ್ಮವು ಅತಂತ್ರವಾಗಿ ಪೇತ್ರ ಯೋನಿಯಲ್ಲಿ ಸಿಲುಕಿಕೊಳ್ಳುತ್ತದೆ. 11ನೇ ಮತ್ತು 12ನೇ ದಿನ ಪಿತೃಲೋಕದ ಹಾದಿ ಮತ್ತು ದಾನ. ಶ್ರೀಮನ್ನಾರಾಯಣನು ಗರುಡನಿಗೆ ಹೇಳುತ್ತಾನೆ, 11ನೇ ದಿನದಿಂದ ಆತ್ಮವು ತನ್ನ ಪ್ರೇತ ರೂಪವನ್ನು ಬಿಟ್ಟು ಪಿತೃರೂಪವನ್ನು ಪಡೆಯಲು ಸಿದ್ಧವಾಗುತ್ತದೆ. ಈ ಸಮಯದಲ್ಲಿ ವೃಷೋತ್ಸರ್ಜನೆ ಮತ್ತು ವಿವಿಧ ದಾನಗಳನ್ನು ಮಾಡಲಾಗುತ್ತದೆ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಬದುಕಿದ್ದಾಗ ದಾನ ಮಾಡದಿದ್ದರೂ ಸಾವಿನ ನಂತರ ಆತನ ಹೆಸರಿನಲ್ಲಿ ನೀಡುವ ವೈತರಣಿ ಗೋದಾನವು ಅತ್ಯಂತ ಶ್ರೇಷ್ಠ. ಸತ್ತ ವ್ಯಕ್ತಿಯ ಹೆಸರಿನಲ್ಲಿ ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ಪಾದುಕೆ, ಛತ್ರಿ ಮತ್ತು ವಸ್ತ್ರ ಅನ್ನದಾನ ಮಾಡುವುದರಿಂದ ಆತ್ಮವು ಮುಂದೆ ಸಾಗುವ 18,000 ಯೋಜನೆಗಳಷ್ಟು ದೂರದ ದಾರಿಯಲ್ಲಿ ನೆರಳು ಮತ್ತು ಆಹಾರ ಸಿಗುವಂತೆ ಮಾಡುತ್ತದೆ. ಈ ಹಂತದಲ್ಲಿ
ತನ್ಮಯರು ಮಾಡುವ ಮಂತ್ರಘೋಷಗಳು ಆತ್ಮಕ್ಕೆ ಮಾನಸಿಕ ಧೈರ್ಯವನ್ನು ನೀಡುತ್ತವೆ. 13ನೆಯ ದಿನ ವೈಕುಂಠ ಸಮಾರಾಧನೆ ಮತ್ತು ಅಂತಿಮ ವಿದಾಯ ಇರುತ್ತದೆ. 13ನೆಯ ದಿನ ಅಂದರೆ ಸಪಂಡೀಕರಣದ ದಿನ. ಅಂದು ಆತ್ಮವು ತನ್ನ ಮನೆಯವರನ್ನು ಅಂತಿಮವಾಗಿ ನೋಡಿ ಅವರ ಆಶೀರ್ವಾದವನ್ನು ಪಡೆದು ಯಮಪುರಿಯ ಕಡೆಗೆ ದೊಡ್ಡ ಪ್ರಯಾಣವನ್ನು ಬೆಳೆಸುತ್ತದೆ. ಈ ಪ್ರಯಾಣವು 1 ವರ್ಷದ ಕಾಲ ನಡೆಯುತ್ತದೆ. ದಾರಿಯಲ್ಲಿ 16 ಪುರಗಳನ್ನು ದಾಟಬೇಕು. ಅದರಲ್ಲಿ ಅತ್ಯಂತ ಭಯಾನಕವಾದದ್ದೆಂದರೆ ವೈತರಣಿ ನದಿ. ಈ ನದಿಯು ರಕ್ತ, ಮಾಂಸ ಮತ್ತು ಕ್ರಿಮಿಕೀಟಗಳಿಂದ ತುಂಬಿರುತ್ತದೆ. ಪಾಪಿಗಳು ಇದರಲ್ಲಿ ಬಿದ್ದು ನರಳುತ್ತಾರೆ. ಆದರೆ 13ನೆಯ ದಿನ ಗೋವು ಮತ್ತು ಅನ್ನವನ್ನು ದಾನ ಮಾಡಿದವರ ಆತ್ಮವು ಸುಲಭವಾಗಿ ನದಿಯನ್ನು ದಾಟುತ್ತದೆ. ಅಂದು ಮನೆಯವರು ಹಾಕುವ ಮಾಸಿಕ ಭೋಜನವು ಆತ್ಮಕ್ಕೆ ಮುಂದಿನ 1 ವರ್ಷದ ಹಾದಿಯಲ್ಲಿ ಹಸಿವಾಗದಂತೆ ರಕ್ಷಿಸುತ್ತದೆ. ಅದಕ್ಕಾಗಿಯೇ 13ನೆಯ ದಿನದ ಕಾರ್ಯವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು. ಕೊನೆಯದಾಗಿ ಹೇಳಬೇಕೆಂದರೆ ಗರುಡ ಪುರಾಣವು ನಮಗೆ ಭಯ ಹುಟ್ಟಿಸಲು ಇರುವ ಗ್ರಂಥವಲ್ಲ, ಬದಲಾಗಿ ಮನುಷ್ಯ ಬದುಕಿದ್ದಾಗ ಹೇಗೆ ಸನ್ಮಾರ್ಗದಲ್ಲಿ ನಡೆಯಬೇಕು ಎಂಬುದು ತಿಳಿಸುವ ದಾರಿದೀಪ. ಸತ್ತ ಮೇಲೆ ನಮ್ಮ ಮಕ್ಕಳು ನಮಗೆ ಕಾರ್ಯ ಮಾಡುತ್ತಾರೆ ಎಂಬ ಭರವಸೆಗಿಂತ ಬದುಕಿರುವಾಗಲೇ ಪುಣ್ಯಕರ್ಮಗಳನ್ನು ಮಾಡುವುದು ಲೇಸು. ಸ್ನೇಹಿತರೆ, ಈ ಸುದೀರ್ಘ ಮಾಹಿತಿಯು ನಿಮ್ಮ ಜೀವನದಲ್ಲಿ ಸಾವಿನ ಬಗ್ಗೆ ಇರುವ ಭಯವನ್ನು ಕಡಿಮೆ ಮಾಡಿ ಧರ್ಮದ ಹಾದಿಯಲ್ಲಿ ನಡೆಯಲು ಪ್ರೇರಣೆ ನೀಡುತ್ತದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಮಗೆ ಜ್ಞಾನಪೂರ್ಣವೆನಿಸಿದರೆ ದಯವಿಟ್ಟು ಇದನ್ನು ನಿಮ್ಮ ಸ್ನೇಹಿತರು ಮತ್ತು ಹಿರಿಯರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಊರಿನಲ್ಲಿ ಅಥವಾ ಸಂಪ್ರದಾಯದಲ್ಲಿ ಈ 13 ದಿನಗಳ ಬಗ್ಗೆ ಇನ್ಯಾವ ವಿಶೇಷ ಆಚರಣೆಗಳಿವೆ ಅವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿದೆ. ಇಂತಹದ್ದೇ ಗಂಭೀರ ಮತ್ತು ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.